ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ನಟ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಇದ್ದಿದ್ದು ನಮ್ಮೆಲ್ರಿಗೂ ಗೊತ್ತಿರುವಂತಹ ವಿಷಯ. ಅವರು ಕ್ಯಾನ್ಸರ್ ಟ್ರೀಟ್ಮೆಂಟ್ಗಾಗಿ, ಸರ್ಜರಿಗಾಗಿ ಅಮೆರಿಕಾಗೆ ಕೂಡ ತೆರಳಿದ್ರು. ಅದು ಕೂಡ ನಮ್ಮೆಲ್ರಿಗೂ ಗೊತ್ತು. ಹೀಗಾಗಿ ಮಿಯಾಮಿ ಇನ್ಸ್ಟಿಟ್ಯೂಷನ್ನಲ್ಲಿ ಸರ್ಜರಿ ಕೂಡ ಮಾಡಿಸ್ಕೊಂಡಿದ್ದಾರೆ. ಈಗ ಸದ್ಯ ಅಲ್ಲೇ ವಿಶ್ರಾಂತಿ ಪಡಿತಾ ಇದ್ದಾರೆ ಶಿವಣ್ಣ. ಈಗ ಶಿವಣ್ಣಗಾಗಿರುವಂತಹ ಸರ್ಜರಿ ಎಷ್ಟು ಭಯಾನಕವಾಗಿತ್ತು ಅಂತಹ ಸ್ವತಃ ಮಧು ಬಂಗಾರಪ್ಪ ಅವರೇ ಹೇಳಿದ್ದಾರೆ. ಅಂದರೆ ಅದು ಅಂತಿಂತ ಸರ್ಜರಿ ಅಲ್ಲ, ರೊಬೋಟಿಕ್ ಸರ್ಜರಿ ಅಲ್ಲ, ಮ್ಯಾನ್ಯುಯಲ್ ಆಗಿ ಮಾಡಿರುವಂತಹ ಸರ್ಜರಿ ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಹಾಗಾದರೆ ಯಾವ ರೀತಿಯಾದಂತಹ ಸರ್ಜರಿ ಶಿವಣ್ಣನಿಗೆ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಮೆರಿಕಾದಲ್ಲಿ ನಡೆದಂತಹ ಸರ್ಜರಿ ಬಳಿಕ ಆರೋಗ್ಯವಾಗಿದ್ದಾರೆ. ಆದರೆ ಶಿವಣ್ಣನಿಗೆ ಸತತ 4 ಗಂಟೆಗಳ ಕಾಲ ಎಂಥ ಆಪರೇಷನ್ ನಡೀತು ಅನ್ನೋ ಬಗ್ಗೆ ಸಂಬಂಧಿ ಹಾಗೂ ಸಚಿವ ಮಧು ಬಂಗಾರಪ್ಪ ಸ್ಫೋಟಕ ಮಾಹಿತಿ ಹಂಚಿಕೊಂಡಿದ್ದಾರೆ. ಡಾಕ್ಟರ್ ಮುರುಗೇಶ್ ನೇತೃತ್ವದಲ್ಲಿ ಶಿವಣ್ಣನಿಗೆ ಸತತ 4 ಗಂಟೆ ಕಾಲ ಶಸ್ತ್ರಚಿಕಿತ್ಸೆ ನಡೆದಿದೆ. ಒಂದೇ ಸಲ ಶಿವಣ್ಣನಿಗೆ 6 ಆಪರೇಷನ್ ಮಾಡಿದ್ದಾರೆ. ಶಿವಣ್ಣ ದೇಹದೊಳಗೆ ಒಟ್ಟು 180 ಹೊಲಿಗೆ ಬಿದ್ದಿವೆ ಅನ್ನೋ ವಿಚಾರವನ್ನು ಮಧು ಬಂಗಾರಪ್ಪ ಹೇಳಿದ್ದಾರೆ. ನುರಿತ ವೈದ್ಯರಾಗಿದ್ದರಿಂದ ಈ ಆಪರೇಷನ್ ಸಕ್ಸಸ್ ಆಗಿದೆ. 5.5 ಗಂಟೆಯಲ್ಲಿ ಸರ್ಜರಿ ಮಾಡೋ ಪ್ಲಾನ್ ಇತ್ತು. 30 ನಿಮಿಷಕ್ಕೆ ಮುಂಚೆಯೇ ಆಪರೇಷನ್ ಆಯಿತು. ಆಪರೇಷನ್ ಆದ ಕೂಡಲೇ ಹೋಗಿ ಮಾತಾಡ್ಸಿದ್ವಿ. ರೊಬೋಟಿಕ್ ಆಗಿ ಆಪರೇಷನ್ ಮಾಡಿಸೋ ಪ್ಲಾನ್ ಕೂಡ ಇತ್ತು. ಕೊನೆಗೆ ಮ್ಯಾನ್ಯುಯಲ್ ಆಗಿಯೇ ಆಪರೇಷನ್ ಮಾಡಿದ್ರು ಎಂಬುದಾಗಿ ಮಧು ಬಂಗಾರಪ್ಪ ಹೇಳಿದ್ದಾರೆ. ಸದ್ಯ ಶಿವಣ್ಣ ಮತ್ತಷ್ಟು ಸ್ಟ್ರಾಂಗ್ ಆಗಿದ್ದು ಫುಲ್ ಎನರ್ಜಿಯಿಂದಲೇ ಆರೋಗ್ಯ ಚೇತರಿಸಿಕೊಳ್ಳುತ್ತಿದ್ದಾರೆ. ಶಿವಣ್ಣಗೆ ತಲೆಯಲ್ಲಿ ಒಂದು ಸ್ಟಂಟ್ ಇದೆ, ಹಾರ್ಟಲ್ಲಿ ಒಂದು ಸ್ಟಂಟ್ ಇದೆ ಅಂತ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಚೆನ್ನಾಗಿದ್ದಾರೆ, ಏನು ತೊಂದರೆ ಏನಿಲ್ಲ, ತುಂಬ ಚೆನ್ನಾಗಿ ಟ್ರೀಟ್ಮೆಂಟಲ್ಲಿ. ಆಮೇಲೆ ಡಾಕ್ಟ್ರ್ ಹೇಳಿದ್ದೇನು ಅಂದರೆ ಹೀ ಈಸ್ ವೆರಿ ಫಿಟ್. ಇದು ಒಂದು ಅರ್ಥ ಮಾಡ್ಕೊಳ್ಬೇಕು, ಈ ಆಪ್ರೇಷನ್ ಅಬೌಟ್ 6 ಆಪ್ರೇಷನ್ ಅಟ್ ಎ ಟೈಮ್ ಮಾಡ್ತಾರೆ. 6 ಆಪ್ರೇಷನ್ಸ್. ಅವರ ಇಂಟೆಸ್ಟೈನ್ನ ಇದಕ್ಕೆ ತೆಗೆದು ಅಲ್ಲ, ಪೋರ್ಷನ್ ಆಫ್ ಇಟ್ ಅದನ್ನು ಯೂರಿನ್ ಬ್ಲಾಡರಾಗಿ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ 6 ಆಪ್ರೇಷನ್ ನಡೆಯುತ್ತೆ ಅಟ್ ಎ ಟೈಮ್. ಅಬೌಟ್ 190 ಸ್ಟಿಚಸ್, ಇಂಟರ್ನಲ್ ಸ್ಟಿಚಸ್ ಇದೆ. ನಾವು ಇದನ್ನು ಡೀಟೇಲ್ಸ್ ಹೇಳಲಿಲ್ಲ, ಯಾಕೆಂದರೆ ಮುಂಚೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂಥೇಳಿ. ಇದು ಭಾಳ ಕಾಂಪ್ಲಿಕೇಟೆಡ್. ಇಂಡಿಯಾದಲ್ಲೂ ಇದ್ದಾರೆ, ಮಾಡ್ತಾಯಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ಒನ್ ಆಫ್ ದ ಬೆಸ್ಟು. ಅವರು ಒಂದು 25 ಕೇಸ್ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಡಾಕ್ಟ್ರು. ಸೊ ಅವರಿಗೆ ಎಕ್ಸ್ಪರ್ಟ್ಸ್ ಇರುತ್ತೆ ಅಂತ ಹೇಳಿ ಮಾಡಿದ್ದಾರೆ. ಇನ್ನುಳ್ಕಿದ್ದು ನಾನು ಹೇಳೋದ್ರ ಬದಲು ಐ ಥಿಂಕ್ ಶಿವಣ್ಣವರೇ ಫೋಟೋಸು ಮಾಧ್ಯಮದಲ್ಲೆಲ್ಲ ಇವೆಲ್ಲ ನೋಡ್ತಾ ಇದ್ದೀರಿ. ಸರ್ಜರಿ ಆ್ಯಕ್ಚುಲಿ ಅವ್ರು ಪ್ಲ್ಯಾನ್ ಮಾಡಿದ್ದು 5.5 ತಾಸು ಮಾಡಿದರು. ಕರೆಕ್ಟಾಗಿ 4.25-5 ತಾಸೊಳಗೆ ಮುಗಿಸಿದ್ರು. ಏನು ಕಾಂಪ್ಲಿಕೇಶನ್ಸ್ ಏನೂ ಆಗಲಿಲ್ಲ. ನಾವು ವಿತಿನ್ 4 ಅವರ್ಸ್ ಹೋಗಿ ಮಾತಾಡ್ಸಿದ್ವಿ. ಸ್ವಲ್ಪ ಏರುಪೇರು ಇರ್ತಾವೆ ಆ ಟೈಮಲ್ಲಿ, ಯಾಕೆಂದರೆ ಬಾಡಿ ಮೇಲೆ ಸ್ಟ್ರೆಸ್ ಜಾಸ್ತಿ ಆಗ್ತದೆ. 2 ಪ್ಲ್ಯಾನ್ ಮಾಡಿದರು, ಮ್ಯಾನ್ಯುಲಿ ಮಾಡಬೇಕಾ ರೋಬೋಟಿಕಲ್ಲಿ ಮಾಡಬೇಕಾ ಅಂತ. ರೋಬೋಟಿಕಲ್ಲಾದರೆ ಒಂದು 7-8 ಹೋಲ್ಸಲ್ಲಿ ಮಾಡ್ತಾರೆ, ಮತ್ತು ಬಾಡಿನ ಉಲ್ಟಾ ಇಟ್ಬಿಟ್ಟು ಆಪ್ರೇಷನ್ ಮಾಡೋದು, ಅದು ರೋಬೋಟಿಕ್ ಆದರೆ. ಬಟ್ ಇವರು ದೇ ಡಿಸೈಡೆಡ್ ಟು ಗೋ ಇನ್ ಮ್ಯಾನ್ಯುಯಲ್ ಬಿಕಾಸ್ ಈಸ್ ಹ್ಯಾಂಡ್ ಈಸ್ ಬೆಸ್ಟ್. ಅವ್ರು ಆ್ಯಕ್ಚುಲಿ ಬೇಲೂರವರು. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್. ತುಂಬ ವಿಸ್ತರಣೆ ಇರ್ತಕ್ಕಂಥ ಒಂದು ಆಪ್ರೇಷನ್. ಇಟ್ಸ್ ನಾಟ್ ಅ ಸ್ಮಾಲ್ ಆಪ್ರೇಷನ್, ಇಟ್ಸ್ ಅ ವೆರಿ ವೆರಿ ಬಿಗ್ ಆಪ್ರೇಷನ್. ಬಟ್ ಶಿವಣ್ಣವರು ಅವರ ವಿಲ್ ಪವರು ಇದೆಲ್ಲ ತುಂಬ ಈಸ್ ವೆರಿ ಸ್ಟ್ರಾಂಗ್ ಅಂತ ಹೇಳಿದರು. ಆ್ಯಂಡ್ ಏನು ಪಟ ಈಗ ಇನ್ನೂ ಮೋಸ್ಟ್ಲಿ ಈಗ 63 ಅಲ್ಲ 36 ಈಗ. ಸೊ ಬಂದ ಮೇಲೆ ನೀವು 36 ಶಿವಣ್ಣನ ನೋಡ್ತೀರಾ. ಐ ಆಮ್ ವೆರಿ ಹ್ಯಾಪಿ. ದಿನವೂ 4ರಿಂದ 5 ಕಿಲೋಮೀಟರ್ ವಾಕ್ ಮಾಡ್ತಿದ್ದಾರೆ. ಎದುರಿಗೆ ಇರೋ ಕೆರೆ ಸುತ್ತಲೂ 4-5 ರೌಂಡ್ ಸುತ್ತುತ್ತಿದ್ದಾರೆ. ಖುದ್ದು ವೈದ್ಯರೇ ಹೇಳಿರೋ ಪ್ರಕಾರ ಫಿಟ್ ಇದ್ದಾರಂತೆ. ಅಷ್ಟೇ ಅಲ್ಲ, ಜನವರಿ 25ನೇ ತಾರೀಕಿನಿಂದ ಶಿವಣ್ಣ ಬರಲಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ಇದು ಸಣ್ಣ ಸರ್ಜರಿ ಅಲ್ಲ, ವೆರಿ ಕಾಂಪ್ಲಿಕೇಟೆಡ್ ಸರ್ಜರಿ. ಹಾಗೆ ಈಗಾಗಲೇ ಶಿವಣ್ಣನಿಗೆ 62 ವಯಸ್ಸಾಗಿದೆ. ಈಗ 36ರ ರೀತಿ ಕಾಣ್ತಾರೆ. ಅಮೆರಿಕದಲ್ಲಿ 5-6 ಸಾವಿರ ಸ್ಟೆಪ್ಸ್ ನಡೀತಿದ್ದಾರೆ. ಹಾಸ್ಪಿಟಲ್ ಎದುರು ಕೂಡ ಒಂದು ಲೇಕ್ ಇದೆ, ಅಲ್ಲಿಯೇ 5-6 ರೌಂಡ್ ಕೂಡ ಹಾಕ್ತಾ ಇದ್ದಾರೆ ಶಿವಣ್ಣ. ಒಟ್ಟು 6 ಆಪರೇಷನ್ ಏಕಕಾಲಕ್ಕೆ ಮಾಡಿದ್ದಾರೆ. ಇಂಟೆಸ್ಟೈನ್ನ ಭಾಗ ತೆಗೆದು ಬ್ಲಾಡರ್ ರೀಕನೆಕ್ಟ್ ಮಾಡಿದ್ದಾರೆ. ಇದರಿಂದ
6 ಆಪರೇಷನ್ ಆಗಿ 180 ಸ್ಟಿಚ್ಗಳು ಹಾಕಲಾಗಿದೆ. ಈ ಭಯಾನಕ ವಿಷಯವನ್ನ ಮಧು ಬಂಗಾರಪ್ಪ ಅವರೇ ಸ್ವತಃ ಹೇಳಿದ್ದಾರೆ. ನೋಡಿದ್ರಲ್ಲ, ಸದ್ಯ ಇನ್ನು ಅಮೆರಿಕಾದಲ್ಲೇ ವಿಶ್ರಾಂತಿ ಪಡಿತಾ ಇರುವಂತಹ ಶಿವಣ್ಣ ಅವರು ಬೇಗ ಗುಣಮುಖರಾಗ್ಲಿ, ಕ್ಯಾನ್ಸರ್ ಫ್ರೀ ಆಗಲಿ ಅಂತ ಹೇಳಿ ಸಾಕಷ್ಟು ಜನ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ರು. ಈಗ ಅವರಿಗೆ ಕ್ಯಾನ್ಸರ್ ಫ್ರೀ ಆಗಿದೆ. ಶಿವಣ್ಣ ಇನ್ನೇನು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ. ಆದರೆ ಅವ್ರಿಗಾಗಿರುವಂತಹ ಸರ್ಜರಿ ತುಂಬ ಭಯಾನಕವಾಗಿತ್ತು. ಹಾಗೆ 4.25 ಗಂಟೆ ತಗೊಂಡಿದ್ದಾರೆ ಸರ್ಜರಿ ಮಾಡೋದಕ್ಕೆ. ಇದು ಕಂಪ್ಲೀಟ್ ಮ್ಯಾನ್ಯುಯಲ್ ಸರ್ಜರಿ ಆಗಿದೆ. ಹಾಗೆ ಆ 4.25 ಗಂಟೆಗಳಲ್ಲಿ ಏನು ಸರ್ಜರಿ ಆಗಿದೆ, ಒಟ್ಟಾರೆ 6 ಆಪರೇಷನ್ಗಳನ್ನು ಮಾಡಲಾಗಿದೆ. ಅದರಲ್ಲಿ ಹಾರ್ಟಲ್ಲಿ ಅಷ್ಟೇ ಅಲ್ಲ, ತಲೆಯಲ್ಲೂ ಕೂಡ ಸ್ಟಂಟ್ ಇತ್ತು ಅಂತ ಹೇಳಿ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಹಾಗಾದರೆ ಎಷ್ಟು ಭಯಾನಕವಾದಂತಹ ಸರ್ಜರಿನ ಶಿವಣ್ಣ ಅನುಭವಿಸಿದ್ದಾರೆ ಅನ್ನೋದು ಅಭಿಮಾನಿಗಳಿಗೂ ನಿಜಕ್ಕೂ ಬೇಸರ ಆಗಿದೆ. ಅವರು ಆದಷ್ಟು ಬೇಗ ಬೆಂಗಳೂರಿಗೆ ತುಂಬ ಸೇಫಾಗಿ ರೀಚ್ ಆಗಲಿ ಅಂತ ಹಾರೈಸೋಣ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.